ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿಗೆ. ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ದಿನ ಎಲ್ಲರಿಗೂ ದುರ್ಗಾ ಮಾತಾ ಎಲ್ಲರಿಗೂ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿ ಸಂತೋಷ ನೀಡಲೆಂದು ಹಾರೈಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ಲೀಸ್. ನೋಡಿ ವೀಕ್ಷಕರೇ, ಇದು ಬೆಳಗಾವಿಯಲ್ಲಿ ನವರಾತ್ರಿ ಅಥವಾ ದಸರಾ ನಿಮಿತ್ತ ದುರ್ಗಾ ಮಾತಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು, ಅಂದರೆ ಸಾರ್ವಜನಿಕವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ನಿರ್ಮಿಸಿರುವಂತಹ ಮಂಟಪ. ಇಂತಹ ಸುಂದರವಾದ ಅದ್ಭುತವಾದ ಮಂಟಪವನ್ನು ಬೆಳಗಾವಿಯಲ್ಲಿ ಎಲ್ಲಿ ನಿರ್ಮಿಸಿದ್ದಾರೆ ಎಂದು ನಿಮಗೆ ಹೇಳಬೇಕಂದ್ರೆ, ಇದು ಶನಿದೇವರ ಗುಡಿಯ ಪಕ್ಕದಲ್ಲಿ, ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯಲ್ಲಿ ಈ ಅದ್ಭುತವಾದ ಮಂಟಪವನ್ನು ನಿರ್ಮಿಸಿದ್ದಾರೆ ನೋಡಿ ವೀಕ್ಷಕರೇ. ಪ್ರತಿ ವರ್ಷವೂ ಕೂಡ ಈ ನವರಾತ್ರಿಯ ಸಮಯದಲ್ಲಿ ದುರ್ಗಾ ಮಾತಾ ಮೂರ್ತಿಯನ್ನು ಹಾಗೂ ಮಂಟಪವನ್ನು ಇಲ್ಲಿ ವಿಭಿನ್ನ ರೀತಿಯಾಗಿ ನಿರ್ಮಿಸುತ್ತಾರೆ ಎನ್ನಬಹುದು. ಇಲ್ಲಿ ಅಷ್ಟೇ ಅಲ್ಲ, ಇನ್ನೂ ಬೆಳಗಾವಿಯ ನಾನಾ ಕಡೆ, ನಾನಾ ಏರಿಯಾ ಗಲ್ಲಿಗಳಲ್ಲಿ ಸುಂದರವಾದ ಮೂರ್ತಿಯನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಿರುವುದನ್ನು ನೀವು ನೋಡಬಹುದು. ಬೆಳಗಾವಿಯ ಬಹುತೇಕ ಕಡೆ ಇಂತಹ ಸುಂದರವಾದ ಮೂರ್ತಿಗಳನ್ನು ಮತ್ತು ಮಂಟಪಗಳನ್ನು ನೋಡಬಹುದು ವೀಕ್ಷಕರೇ. ಮಂಟಪದ ಒಳಗಡೆ ಹೋಗುವ ಮೊದಲು ಮಂಟಪದ ಅಕ್ಕಪಕ್ಕದಲ್ಲಿ ಸಂತ ತುಕಾರಾಮ ಹಾಗೂ ಜ್ಞಾನದೇವ್ ಮಹಾರಾಜರ ಮೂರ್ತಿಗಳು ನೋಡಲಿಕ್ಕೆ ಸಿಗುತ್ತವೆ ನಿಮಗೆ ವೀಕ್ಷಕರೇ. ಒಳಗಡೆ ಹೋಗುವ ಮಾರ್ಗದ ಬದಿಗೆ ಪ್ರತಿದಿನದ ಪೂಜಾ ಕಾರ್ಯಕ್ರಮದ ವೇಳಾಪಟ್ಟಿ ನೋಡಲಿಕ್ಕೆ ಸಿಗುತ್ತದೆ. ಹಾಗೆ ಮುಂದಕ್ಕೆ ಹೋದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಂತ ವಿಠಲ್ ಮಹಾರಾಜರ ಮೂರ್ತಿಯನ್ನು ಒಂದು ಬದಿಗೆ ಪ್ರತಿಷ್ಠಾಪಿಸಿರುವುದನ್ನು ನೋಡಬಹುದು. ಹಾಗೆ ಇವತ್ತಿನ ಪೂಜಾ ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಜನರು ಎಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿರುವುದನ್ನು ನಾವಿಲ್ಲಿ ನೋಡಬಹುದು. चला जाऊ काय